ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SSC GD ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC GD ಕಟ್ ಆಫ್ 2025 ಎಷ್ಟಿರುತ್ತೆ ಬ್ರೋ, ಈ ಸತಿ ಫಿಸಿಕಲ್ ಡೇಟ್ ಯಾವಾಗ, ಫೈನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ GD ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡಿದಿರೋ ಆಕ್ಚುಲ್ ಆಗಿ ಫಿಸಿಕಲ್ಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಫೈನಲ್ ಲಿಸ್ಟ್ಗೋಸ್ಕರ ನೀವು ವೇಟ್ ಮಾಡಕ್ಕೆ ಹೋಗಬೇಡಿ. ಫಿಸಿಕಲ್ಗೆ ಪ್ರತಿಯೊಬ್ಬರೂ ಕೂಡ ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಮೊದಲನೇದಾಗಿ ಕಟ್ ಆಫ್ ಲಿಸ್ಟ್ ಅಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರುತ್ತೆ ಇದು ವೆಬ್ಸೈಟ್ಗಳ ಪ್ರಕಾರ. ಸೊ ಜನರಲ್ ಕ್ಯಾಂಡಿಡೇಟ್ಸ್ಗೆ 70ರಿಂದ 73 ಕಟ್ ಆಫ್ ಆಗುತ್ತೆ ಅಂತಲೇ ಹೇಳ್ಬಹುದು. OBC ಕ್ಯಾಂಡಿಡೇಟ್ಸ್ಗೆ 63ರಿಂದ 66 ಕಟ್ ಆಫ್ ಆಗುತ್ತೆ. ಸೊ ಅದೇ ಥರನೇ SC ಕ್ಯಾಂಡಿಡೇಟ್ಸ್ಗೆ 59ರಿಂದ 63 ಕಟ್ ಆಫ್ ಆಗುತ್ತೆ. ST ಕ್ಯಾಂಡಿಡೇಟ್ಸ್ಗೆ 56ರಿಂದ 58 ಕಟ್ ಆಫ್ ಆಗುತ್ತೆ. PWD ಕ್ಯಾಂಡಿಡೇಟ್ಸ್ಗೆ 55ರಿಂದ 57 ತನಕನೂ ಕೂಡ ಕಟ್ ಆಫ್ ಆಗುತ್ತೆ. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ ವೆಬ್ಸೈಟ್ ಪ್ರಕಾರ. ಓಕೆನಾ? ದೆನ್ ಫಿಸಿಕಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂದರೆ ಫಿಸಿಕಲ್ ಯಾವಾಗ, ಡೇಟ್ ಯಾವಾಗ ಅಂತ ಹೇಳೋದಾದ್ರೆ ಆಕ್ಚುಲ್ ಆಗಿ ಇವಾಗ ನಾನು ವಿಡಿಯೋ ಮಾಡ್ತಿರುವಂಥದ್ದು ಏಪ್ರಿಲ್ 23ನೇ ತಾರೀಕು. ಆಕ್ಚುಲ್ ಆಗಿ ಏಪ್ರಿಲ್ 23ನೇ ತಾರೀಕು ಅಂದ್ರೆ ಏಪ್ರಿಲ್ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 30ನೇ ತಾರೀಕು ಬಂದ್ಬಿಟ್ಟು ನಿಮಗೆ ಫಿಸಿಕಲ್ ಅನೌನ್ಸ್ ಮಾಡಬಹುದು. ಸೊ ಇದನ್ನು ಕೂಡ ಡೌಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅನೌನ್ಸ್ ಮಾಡಬಹುದು, ಇಲ್ಲ ಅಂತ ಹೇಳೋದಾದ್ರೆ ಮೇ 20 ಅನೌನ್ಸ್ ಮಾಡಬಹುದು. ಇದು 100% ಶ್ಯೂರ್ ಅಂತಾನೆ ಹೇಳ್ಬೋದು. ಮೇ 20 ಬಂದ್ಬಿಟ್ಟು ಸೊ ಫಿಸಿಕಲ್ ಅನೌನ್ಸ್ ಮಾಡೋದು. ಫೈನಲ್ ಲಿಸ್ಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಇವಾಗ ನೀವು ಫಿಸಿಕಲ್ ಬಗ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಫಿಸಿಕಲ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. 30ನೇ ತಾರೀಕು ಇಲ್ಲ ಮೇ 20ನೇ ತಾರೀಕು ಇದ್ರ ಒಳಗಡೆ 100% ಬಂದ್ಬಿಟ್ಟು ನಿಮಗೆ ಕನ್ಫರ್ಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಫಿಸಿಕಲ್ ಬಗ್ಗೆ ಇನ್ನ ಅಪ್ಡೇಟ್ಗಳು ನಾನು ತುಂಬಾ ವಿಡಿಯೋಸ್ಗಳಲ್ಲಿ ಮಾಡಿದ್ದೀನಿ. ಒಂದ್ಸತಿ ಆ ಒಂದು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿ ಒಬ್ರು ಕೂಡ ಪ್ರಿಪೇರ್ ಆಗಿ. SSC ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಜಾಬ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಸ್ಟೇಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಜಾಬ್ ಆಗಿರುತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಸೊ ಫಿಸಿಕಲ್ ಬಗ್ಗೆ ಫೋಕಸ್ ಮಾಡಿ ಪ್ರಿಪೇರ್ ಆಗಿ. ಜೈ ಹಿಂದ್.